ಜೈ ಶ್ರೀರಾಮ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಡೇ 67 ಇವತ್ತು ಒಂದು ಡಿಫ್ರೆನ್ಸ್ ತೋರಿಸ್ತೀನಿ, ವಿತ್ ದ ಪಂಪ್ ವಿತೌಟ್ ದ ಪಂಪ್ ಅಂತ. ಅದಕ್ಕಿಂತ ಮುಂಚೆ ಏನು ತಿನ್ಕೊಂಬಂದೆ ನೋಡ್ಕೊಂಬಂದು. ಅವಾಗಲೇ ಬೈಸಿಪ್ಸ್ ನೋಡಿದ್ರಿ, ಈಗಿನ ಬೈಸಿಪ್ಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಜಸ್ಟ್ ಒಂದು 35 to 40 ಟೈಮ್ಸ್ ಲಿಫ್ಟ್ ಮಾಡಿ ಒಂದು ಪಂಪ್ ಮಾಡಿದ್ದೀನಿ ಅಷ್ಟೇ. ಪಂಪ್ ಇದ್ದಾಗ ಬಾಡಿ ಬೇರೆ ಥರ ಕಾಣುತ್ತೆ, ಪಂಪ್ ಇದ್ದಾಗ ಬಾಡಿ ಬೇರೆ ಥರ ಕಾಣುತ್ತೆ. ಟೋಟಲಿ ಡಿಹೈಡ್ರೇಷನಲ್ಲೂ ಸ್ವೆಟ್ಔಟ್ ಆಗ್ತಾ ಇದ್ದೀನಿ. ನೀರು ತುಂಬ ಕಮ್ಮಿ ಆಗ್ತಾಯಿದೆ ಡೇ ಬೈ ಡೇ. ಇನ್ನು ಜಸ್ಟ್ ಉಳಿದಿರೋದು 5 ಡೇಸಲ್ಲಿ ಆನ್ ಸ್ಟೇಜ್ ಇರ್ತೀನಿ. ಏನಾಗುತ್ತೆ ಅಂತ ನೋಡೋಣ. ಟ್ರೋಫಿ ಪ್ರೈಸಿಗೋಸ್ಕರ ನಾನು ಹೋಗ್ತಾ ಇಲ್ಲ, ಜಸ್ಟ್ ಒಂದು ಡಿಫ್ರೆನ್ಸ್ ತೋರ್ಸೋಕ್ಕೆ. ವಿತ್ ದ ಸ್ಟೆರಾಯ್ಡ್ ವಿತೌಟ್ ದ ಸ್ಟೆರಾಯ್ಡ್ ಎಷ್ಟು ಬಾಡಿಲಿ ಡಿಫ್ರೆನ್ಸ್ ಇರುತ್ತೆ ಅಂತ. ಇವತ್ತಿನ ಟಿಪ್ ಆಫ್ ದಿ ಡೇಲಿ, ಇತ್ತೀಚೆಗೆ ತುಂಬ ಜಾಸ್ತಿ ಇದೆ. ಯಾರ್ಯಾರು ಡಿಪ್ರೆಷನ್ ಪ್ರಾಬ್ಲಮಿಂದ ಫೇಸ್ ಮಾಡ್ತಿರ್ತೀರ, ವಾಟ್ ಎವರ್ ಮೇ ಕಾಸ್, ಅದು ಏನಾದರೂ ಇರಲಿ ಕಾರಣ ಡಿಪ್ರೆಷನಿಗೆ. ಆ್ಯಕ್ಚುಲಿ ನಾನು ಒಬ್ಬ ತುಂಬ ಡಿಪ್ರೆಸ್ಡ್ ಮನುಷ್ಯ, ಸಿಕ್ಕಾಬಟ್ಟೆ ಡಿಪ್ರೆಷನಿಂದ ಸಫರ್ ಮಾಡ್ತಾಯಿದ್ದೆ. ಈ ಡಿಪ್ರೆಷನಿಗೆಲ್ಲ ನಿಮಗೆ ಒಂದು ಒಳ್ಳೆ ಥರದಲ್ಲಿ ನೀವು ಟ್ರೀಟ್ ಮಾಡಬೇಕು ಅಂದರೆ ಸೂಪರ್ವಾಗಿ ಎಕ್ಸಸೈಸ್ ಮಾಡಿ. ರಾತ್ರಿ ನಿಮ್ಮ ಬಾಡಿ ಸುಸ್ತಾಗಿರುತ್ತೆ, ನಿದ್ದೆ ಬರುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದಂಗೆ ನಿಮ್ಮ ಡಿಪ್ರೆಷನ್ ಪ್ರಾಬ್ಲಮ್ಸನ್ನು ವಿತಿನ್ 4 to 5 months ಒಳಗೆ ಡಿಪ್ರೆಷನ್ ಪ್ರಾಬ್ಲಮ್ಸ್ ತುಂಬ ಕಮ್ಮಿ ಆಗುತ್ತೆ. ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಸಿಗುತ್ತೆ. ಯಾರಿಗೆ ಡಿಪ್ರೆಷನ್ ಇರುತ್ತೆ ಖಂಡಿತ ಜಿಮ್ಮಿಗೆ ಹೋಗಿ. ಮೆಡಿಸಿನ್ಸ್ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಅವಶ್ಯಕತೆ ಇಲ್ಲದಲೇ ಮೆಡಿಸಿನ್ಸ್ ತೊಗೊಬೇಡಿ. ಮೆಡಿಸಿನ್ಸು ಒಂಥರ ಸೈಡ್ ಎಫೆಕ್ಟ್ಸ್ ಮಾಡುತ್ತೆ. ಯಾಕೆಂದರೆ ನಾನು ಸುಮಾರು ಮೆಡಿಸಿನ್ಸ್ನ ಯೂಸ್ ಮಾಡಿದ್ದೀನಿ ಡಿಪ್ರೆಷನ್ಸಿಂದು. ಆ ಮೆಡಿಸಿನ್ಸ್ ಯೂಸ್ ಮಾಡಿದಾಗ ತುಂಬ ಸ್ಲೀಪಿನೆಸ್ ಫೀಲ್ ಆಗೋದು, ತುಂಬ ಇರಿಟೇಟೆಡ್ ಆಗಿರೋದು, ಸಿಟ್ಟು ಬರೋ ಟೈಮಲ್ಲೇ ಸಿಟ್ಟು ಬರ್ತಾ ಇರಲಿಲ್ಲ, ಸುಮಾರು ಏನೇನೋ ಇಶ್ಯೂಸ್ ಆಗುತ್ತೆ. ಸೊ ನನ್ನ ಲೆಕ್ಕಾಚಾರದಲ್ಲಿ ಯಾರ್ಯಾರು ಡಿಪ್ರೆಷನಿಂದ ಫೇಸ್ ಮಾಡ್ತಾ ಇದ್ದೀರಾ ಅವರೆಲ್ಲ ಜಿಮ್ಮಿಗೆ ಹೋಗಿ. ಇಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿರೋ ಒಂದು ಸ್ಪೋರ್ಟ್ಸಿಗೆ ಹೋಗಿ. ನಿಮಗೆ ಕ್ರಿಕೆಟ್ ಇಷ್ಟನಾ, ವಾಲಿಬಾಲ್ ಇಷ್ಟನಾ, ಫುಟ್ಬಾಲ್ ಇಷ್ಟನಾ, ವಾಟ್ ಎವರ್ ಸ್ಪೋರ್ಟ್ಸ್ ಯಾವ್ದಾದ್ರು ಇರ್ಬೋದು, ಹೋಗಿ ನಿಮ್ಮನ್ನು ನೀವು ಫುಲ್ ಚಿಯರ್ಡ್ ಅಪ್ ಆಗಿ ಇಟ್ಕೊಳ್ಳಿ. ಆದಷ್ಟು ಬೇಗ ವಾಸಿಯಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.